ಈಗ ನಿಮ್ಗೆ ಗೊತ್ತಿರೋ ಹಾಗೆ 90 ml ಆಲ್ರೆಡಿ ತಮಿಳ್ ಪಿಕ್ಚರು 90 ml ಬಂದು ರಿಲೀಸ್ ಆಗಿದೆ, ಬೆಂಗಳೂರು ರಿಲೀಸ್ ಆಗಿದೆ, ಎಲ್ಲ ಕಡೆ ರಿಲೀಸ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಸೊ ಮಗನಿಗೆ ಒಳ್ಳೆ ಹೆಸರಿದೆ ಅದರಲ್ಲಿ. ಎಲ್ಲ ಕಡೆಯಿಂದ ಅವ್ರಿಗೆ ಕಾಲ್ಸ್ ಎಲ್ಲ ಬರ್ತಾ ಇದೆ, ಫ್ಯಾನ್ಸ್ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ, ಆಮೇಲೆ ಕೆಲವೊಬ್ಬರು ನಿರ್ದೇಶಕರು ನಿರ್ಮಾಪಕರೆಲ್ಲ ಫೋನ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಸೊ ನನ್ನ ಮಗನ ಪಿಕ್ಚರ್ ನಾನು ಮೈಸೂರಲ್ಲಿ ಐನೆಕ್ಸ್ ಥಿಯೇಟ್ರಲ್ಲಿ ಕೂತು ನೋಡಿದೆ, ತುಂಬ ಖುಷಿಯಾಯಿತು. ಸೊ ಇನ್ನು ಮುಂದೆ ಆದಷ್ಟು ಬೇಗ ಕನ್ನಡದಲ್ಲಿ ಅವ್ರ ಕೈಯಿಂದ ಒಂದು ಒಳ್ಳೆ ಚಿತ್ರ ಮಾಡಿಸ್ಬೇಕು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಕತೆ, ಒಳ್ಳೆ ನಿರ್ದೇಶಕರು, ಒಬ್ಬರು ಒಂದು ಒಳ್ಳೆ ಕತೆ ನೋಡ್ಬಿಟ್ಟು ಮಾಡೋಣ ಅಂತ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆದಷ್ಟು ಬೇಗ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಇಲ್ಲ, ನನ್ನ ಬ್ಯಾನರ್ ಅಂತಿಲ್ಲ, ಯಾರು ಬೇಕಾದ್ರೆ ಮಾಡ್ಬೋದು. ಬಟ್ ಕತೆ ಒಂದು ಒಳ್ಳೆ ಕತೆ ಬೇಕು. ಹಾಗೆ ಒಳ್ಳೆ ಈಗ ನಾನು ಬೇರೆ ಕನ್ನಡದಲ್ಲಿ ಈಗ ಜಯಣ್ಣವ್ರ ಪಿಕ್ಚರ್ ದಾರಿ ತೆಪ್ಪದ ಮಗ ಮಾಡ್ತಾಯಿದ್ದೀನಿ. ಆಮೇಲೆ ಹಂಗೆ ಈಗ ನಮ್ಮ ಉದಯ್ ಪ್ರಕಾಶ್ ಅವ್ರದ್ದೊಂದು ಮಾಡ್ತಾಯಿದ್ದೀನಿ. ಸೊ 4-5 ಪಿಕ್ಚರ್ ಒಪ್ಕೊಂಡಿದ್ದೀನಿ ನಾನು ಕನ್ನಡದಲ್ಲಿ. ಸೊ ಶ್ರೀಮಂತ ಒಪ್ಕೊಂಡಿದ್ದೀನಿ. ಸೊ ಹೀಗಿರೋದ್ರಿಂದ ಕನ್ನಡ ಪಿಕ್ಚರ್ಗಳು ಸ್ವಲ್ಪ 4-5 ಮಾಡೋದ್ರಿಂದ ನನಗೂ ಸ್ವಲ್ಪ ಈಗ ಇಲ್ಲಿ ಜಾಸ್ತಿ ಹೆಚ್ಚು ಕಡಿಮೆ ನಾನು 2 ತಿಂಗಳಿಂದ ಇಲ್ಲೇ ಇದ್ದೀನಿ, ಬೆಂಗಳೂರು ಮೈಸೂರು ಇಲ್ಲೇ ತಿರುಗಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ತೆಲುಗು ಪಿಕ್ಚರು, ಈ ಥರ ತಮಿಳ್ ಪಿಕ್ಚರ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಆದರೆ ನನಗೆ ತುಂಬ ಆಸೆ ಇತ್ತು, ಮೊದಲು ನನ್ನ ಮಗನ್ನ ಕನ್ನಡದಲ್ಲಿ ಮಾಡಿಸೋಣ, ಕನ್ನಡದಿಂದ ಕರ್ಕೊಂಡು ಹೋಗೋಣ ಅಂತ. ನಂತರ ಅಂದರೆ ನಾನು ಕನ್ನಡದಲ್ಲಿ ಮಾಡಿ ಆಮೇಲೆ ಎಲ್ಲ ಭಾಷೆ ಮಾಡಿದೆ. ಅದೇ ಥರ ನನ್ನ ಮಗನೂ ಆ ಥರ ಇದೆ, ಅದೇ ಥರ ಮಾಡಿಸೋಣ ಅಂತ ತುಂಬ ಆಸೆ ಇತ್ತು. ಬಟ್ ಅವನು ಸಡನ್ನಾಗಿ ಯಾರೋ ಆಫರ್ ಕೊಟ್ಟರು ತಮಿಳಲ್ಲಿ 90 ml ಅಂತ ಮಾಡ್ದ. ಪಿಕ್ಚರು ಚೆನ್ನಾಗಿ ಹೋಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಈಗ ಈ ತಾನೇ ಫಸ್ಟ್ ಟೈಮ್ ಮಾಡ್ತಾಯಿದ್ದಾನೆ, ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ದಾನೆ. ಇನ್ನು ಸ್ವಲ್ಪ ಮೆಚ್ಯೂರ್ಡ್ ಆಗಬೇಕು, ಟೈಮ್ ಬೇಕಾಗುತ್ತಲ್ಲ, ಸ್ವಲ್ಪ ಅವನಿಗೆ ಟೈಮ್ ಆಗಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಮಾಡ್ತಾನೆ, ಬಟ್ ಇಂಟ್ರೆಸ್ಟ್ ಇದೆ ಅವನಿಗೆ. ಫೈಟೆಲ್ಲ ಅವನ್ನೆಲ್ಲ ಡೂಪ್ ಹಾಕಲ್ಲ, ಅವನೇ ಮಾಡ್ತಾನೆ. ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ, ಮನೆ ಒಳ್ಳೆ ಡೈಲಾಗೆಲ್ಲ ಚೆನ್ನಾಗಿ ಹೇಳ್ತಾನೆ. ಸೊ ಅದೊಂದು ಖುಷಿ ಆಗುತ್ತೆ. ಇಷ್ಟು ದೊಡ್ಡ ಲೆಜೆಂಡ್ರಿ ಆ್ಯಕ್ಟರ್ ಅವರು ಒಂದೇ ಮಗ ಕನ್ನಡ ಬಂದಿಲ್ಲ ಅಂದರೆ ತುಂಬ ತಪ್ಪು ಗೊತ್ತಾಗುತ್ತೆ. ಬಟ್ ಐ ಜಸ್ಟ್ ಟ್ರೈ ಟಾಕಿಂಗ್ ವಾಟ್ ಎವರ್ ಕನ್ನಡ. ಅಪ್ಪಗೆ ಎಷ್ಟು ದೂರ ನೀವು ಸಪೋರ್ಟ್ ಮಾಡ್ತೀರೋ ಅಂತೆ ನನಗೆ ಗೊತ್ತು, ಅಪ್ಪಗೆ ಗೊತ್ತು. ಆ ಸೇಮ್ ಸಪೋರ್ಟ್ ನೀವು ನನಗೆ ಕೊಡ್ರಿ, ಎಕ್ಸ್ಪೆಕ್ಟ್ ಮಾಡ್ತೀನಿ. ಖಂಡಿತ ಫಸ್ಟ್ ಪಿಕ್ಚರ್లో ಸ್ವಂತ ವಾಯ್ಸ್లో ಕನ್ನಡ ಕಲಿತು ಡಬ್ಬಿಂಗ್ ಮಾಡ್ತೀನಿ, ಅದು ನನ್ನ ಪ್ರಾಮಿಸ್. ಥ್ಯಾಂಕ್ ಯು.